ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಜ್ಜಿ ಮನೆ. ಟ್ಯಾನ್ ಆಗ್ಬಿಡ್ತೀನಿ ಅಂತ ದುಪಟ ಹಾಕೊಂಡ್ ತಿರುಗ್ತಿದ್ಲು. मतलब वो अलग ही लेवल का बंदा था. ಸೊಪ್ಪೆಲ್ಲ ಕೀಳೋ ಅಭ್ಯಾಸ ಇಲ್ಲ. ಇವೆಲ್ಲ ಬಿಡೋದಿಲ್ಲ ಅಂತವೆ. ನಾನು ಈ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ನಂಗೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವ್ಲಾಗ್. ನಾವು ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಮ್ಮ ಅಜ್ಜಿ ಮನೆ ಕಡೆ ಹೋದ್ವಿ. ಹಾಗೆ ನಮ್ಮ ತಾತಾಗ ಹುಷಾರಿರಲಿಲ್ಲ, ಸೊ ಅವನು ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಊರ ಕಡೆ ಬಂದ್ವಿ. ಇದು ನಮ್ಮ ಅಮ್ಮ ಅವ್ರ ಅಮ್ಮ ಮನೆ ಗೈಸ್. ಆ್ಯಕ್ಚುಲಿ ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಸೊ ಇಲ್ಲಿ ತುಂಬ ನೆನಪುಗಳು ಕೂಡಿದೆ. ಅಜ್ಜಿ ಮನೆ ಅಂದ್ರೇ ಒಂಥರ ಎಮೋಷನ್ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಜ್ಜಿ ಮನೆ. ಸೊ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗೆಲ್ಲ ನಂಗೆ ಖುಷಿ ಆಗೋದೇನೆಂದರೆ ನಮ್ಮ ಅಜ್ಜಿ ನಮ್ಮ ಚಿಕ್ಕ ವಯಸ್ಸು ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅದನ್ನ ನೋಡಿದಾಗೆಲ್ಲ ಫುಲ್ ಖುಷಿ ಆಗುತ್ತೆ ನನಗೆ. ನಾವು ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತು. ಸೊ ಈವ್ನಿಂಗ್ ಆಗಿರೋ ಕಾರಣದಿಂದ ನೈಟ್ ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ. ಬೆಳಗ್ಗೆ ಎದ್ದೇಳೋಷ್ಟಕ್ಕೆ 7:30 ಆಗಿತ್ತು. ಆಚೆ ಬಂದು ನೋಡಿದ್ರೆ ಫುಲ್ ಸಖತ್ತಾಗಿತ್ತು ವೆದರ್ ಮಾತ್ರ. 7:40 ಆಗಿತ್ತು. ಎಲ್ಲರೂ ಹೊಲದ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಸರಿ ಆಯಿತು, ನಾನು ಹೊಲದ ಕಡೆ ಹೋಗ್ಬಿಟ್ಟು ಬರೋಣ ಅಂತ ನಾನು, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಮಾಮ, ನಮ್ಮ ಅಮ್ಮ, ನನ್ನ ತಂಗಿ ಎಲ್ಲರೂ ಹೊಲದ ಕಡೆ ಬಂದ್ವಿ. ಏನೇ ಹೇಳಿ ಗೈಸ್, ಬೆಂಗಳೂರಲ್ಲಿ ಈ ಥರ ನೇಚರು, ಈ ಥರ ಒಳ್ಳೆ ಗಾಳಿ ಏನು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಂಗಿ ಬಿಸಿಲಿಗೆ ಟ್ಯಾನ್ ಆಗ್ಬಿಡ್ತೀನಿ ಅಂತ ದುಪಟ ಹಾಕೊಂಡು ತಿರುಗ್ತಿದ್ಲು. मतलब वो अलग ही लेवल का बंदा था. ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಗೈಸ್ ಸೊಪ್ಪೆಲ್ಲ ಕಿತ್ತಿದ್ದು. ನನಗೆ ಈ ಸೊಪ್ಪೆಲ್ಲ ಕೀಳೋ ಅಭ್ಯಾಸ ಇಲ್ಲ. ಇವೆಲ್ಲ ಬಿಡೋದಿಲ್ಲ ಅಂತವೆ. ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಸೊಪ್ಪೆಲ್ಲ ಕಿತ್ಕೊಂಡು ನಾವು ನಮ್ಮ ಮನೆ ಕಡೆ ಬಂದ್ವಿ. ಮನೆಗೆ ಬರೋಷ್ಟಕ್ಕೆ ಚಿಕನ್ ಎಲ್ಲ ತೊಗೊಂಬಂದಿಟ್ಟಿದ್ರು. ಮನೆಗೆ ಬರೋಷ್ಟಕ್ಕೆ ಆಲ್ರೆಡಿ 9 o'clock ಆಗಿಬಿಟ್ಟಿತ್ತು. ನಮ್ಮ ಊರ ಕಡೆ ನಾವು ನಾನ್ ವೆಜ್ನ ಮನೆ ಒಳಗಡೆ ಬೇಯಿಸಲ್ಲ, ನಾವು ಈಚೆ ಕಡೆನೇ ಕುಕ್ ಮಾಡೋದು. ಸೊ ಹಾಗಾಗಿ ನಮ್ಮ ಅಜ್ಜಿ ಮುದ್ದೆ ಮಾಡಿ ನಾಟಿ ಕೋಳಿ ಸಾರು ಮಾಡ್ತಿದ್ರು. ಭಾನುವಾರ ಅಂದರೆ ನಾಟಿ ಕೋಳಿ ಸಾರು ಮುದ್ದೆ ಇರಲೇಬೇಕು. ನಮ್ಮ ತಾತ ಬದನೆಕಾಯಿ ಬೆಂಡೆಕಾಯಿ ಎಲ್ಲ ತಂದಿದ್ರು. ಸೊ ಅದನ್ನು ಒಂದು ಬದನೆಕಾಯಿ ಬೆಂಡೆಕಾಯಿ 3 ಕವರ್ಗೆ 4 ಜನ ಪ್ಯಾಕ್ ಮಾಡ್ತಾ ಇದ್ರು. ನಾನು ನಮ್ಮ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದೆ ಅಡುಗೆ ಮಾಡೋದ್ರಲ್ಲಿ. ನೋಡಿ ಗೈಸ್, ನಮ್ಮ ತಾತ ಬೆಂಡೆಕಾಯಿ ಬದನೆಕಾಯಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು. ಸೊಪ್ಪು, ಹಣ್ಸಿನ ಹಣ್ಣು ಎಲ್ಲ ತೊಗೊಂಬಂದಿದ್ರು. ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಮುದ್ದೆ ಮತ್ತು ಚಿಕನ್ ತಿಂದ್ವಿ. ನನ್ನ ತಂಗಿ ಮೇಕೆಗಳಿಗೆ ಮುದ್ದೆ ತಿನ್ನಿಸ್ತಿದ್ಲು. ನನ್ನ ತಂಗಿಗೆ ನಾಯಿ, ಬೆಕ್ಕು, ಪ್ರಾಣಿಗಳಂದರೆ ತುಂಬ ಇಷ್ಟ. ಬಟ್ ನನಗೆ ಯಾವುದೇ ರೀತಿ ಪ್ರಾಣಿಗಳಂದರೆ ಇಷ್ಟ ಆಗಲ್ಲ. ನನಗೆ ಕ್ಯಾಟ್, ಡಾಗ್ ಏನೂ ಇಷ್ಟ ಆಗಲ್ಲ. ಮತ್ತು ತಿಂಡಿ ಮುಗಿಸ್ಕೊಂಡ್ವಿ. ಮತ್ತು ನಮ್ಮ ಮಾತಾಡ್ಸೋಣ ಅಂತ ಮನೆಗೆ ಬಂದ್ವಿ. ನೋಡಿ ಗೈಸ್, ಇದು ನಮ್ಮ ಅಜ್ಜಿಯವರ ಮನೆ. ನಮ್ಮ ಮಾಮ ಅಂತ ಹೇಳೋದಲ್ಲ, ಅವ್ರ ಮನೆ. ನಮ್ಮ ಮಾಮ, ನಮ್ಮ ಅಜ್ಜಿ, ನಮ್ಮ ಅತ್ತೆ ಹತ್ರ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಮಾಮ ಬನ್ನಿ ಮದುವೆ ವಿಡಿಯೋ ನೋಡೋಣ ಅಂತ ಕರ್ಕೊಂಡೋದ್ರು. ಇದು ನಮ್ಮ ಮಾಮ ಅವ್ರ ಮದುವೆ ವಿಡಿಯೋ ನೋಡ್ಕೊಂಡು ಕುತ್ಕೊಂಡಿದ್ವಿ. ಹಂಗೆ ಹುಡುಗಿ ಸೈಡ್ ಅವ್ರ ಡ್ಯಾನ್ಸ್ ನೋಡ್ತಿದ್ವಿ. ಹುಡುಗಿ ಸೈಡ್ ಅವ್ರ ಡ್ಯಾನ್ಸ್ ಎಲ್ಲ ನೋಡಿ, ನಮ್ಮ ಮಾಮದು ನಮ್ಮ ಅತ್ತೆದು ಮದುವೆ ಫೋಟೋಸ್ ಎಲ್ಲ ನೋಡಿ ಫುಲ್ ಖುಷಿ ಆಯಿತು. ಆಮೇಲೆ ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ. ಸೊ ಆ ವಿಡಿಯೋನು ನೋಡಿದ್ವಿ. ನಾವು ಮಾಡಿ ಡ್ಯಾನ್ಸ್ ನಮಗೆ ನಗು ಬರ್ತಿತ್ತು ಡ್ಯಾನ್ಸ್ ನೋಡಿದ್ಮೇಲೆ. ಅದೊಂಥರ ಖುಷಿನೂ ಇರುತ್ತೆ, ಮತ್ತು ಒಂಥರ ಭಯ ಇರುತ್ತೆ ಅವಾಗ ಆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾಗೂ. ಬಟ್ ಆದರೆ ಏನು ಹೇಳಿ, ಇದೆಲ್ಲ ಒಂಥರ ಮೆಮೊರೀಸು. ಎಷ್ಟೇ ವರ್ಷ ಬಿಟ್ಟು ನೋಡಿದ್ರು ನಾವು ನಮ್ಮ ಮಾಮನ ಮದುವೆಗೆ ಡ್ಯಾನ್ಸ್ ಆಡಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಂತ ಒಂದು ಮೆಮೊರೀಸ್ ಇರುತ್ತೆ. ಬಟ್ ಆದರೆ ನಾನು ಈ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ನಂಗೆ ಗೊತ್ತಿರಲಿಲ್ಲ ನಾನು ಕಾಣಿಸ್ತಾ ಇಲ್ಲ ಅಂತ. ಈ ಡ್ಯಾನ್ಸ್ ವಿಡಿಯೋ ಎಲ್ಲ ನೋಡಿಕೊಂಡು, ಮದುವೆ ಫೋಟೋಸ್ ಎಲ್ಲ ನೋಡಿಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಮಾಮ ಮನೆಯಲ್ಲಿ. ನಾನು PU ಅಲ್ಲಿ ಇದ್ದಾಗ ಈ ಥರ ಇದ್ದೆ ಅಂತ ನೋಡಿ ನನಗೆ ಶಾಕ್ ಆಗೋಯ್ತು. ಸೊ ಆಮೇಲೆಲ್ಲ ಮದುವೆ ವಿಡಿಯೋ ನೋಡ್ಕೊಂಡು ಈಚೆ ಬಂದ್ವಿ. ನಮ್ಮ ಅಜ್ಜಿ ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು ಹಾಕಿದ್ರು. ಸೊ ಅದನ್ನು ಕಿತ್ಕೊಟ್ರು ನಮಗೆ. ಸೊ ಅದನ್ನು ತಗೊಂಡು ನಾವು ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ನಮ್ಮ ಅಜ್ಜಿ ಮನೆಗೆ ಬರೋಷ್ಟಕ್ಕೆ ಆಲ್ರೆಡಿ 12:25 ಆಗಿಬಿಟ್ಟಿತ್ತು. ಸರಿ ಆಯಿತು, ಬೆಂಗಳೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಏನೇ ಹೇಳಿ, ಅಜ್ಜಿ ಮನೆ ಅಂದರೆ ಒಂಥರ ಎಮೋಷನ್ನು. ಮತ್ತು ಮನೆಗೆ ಹೋಗ್ಬೇಕಲ್ಲ ಅಂತ ನಂಗೊಂದು ಸ್ವಲ್ಪ ಬೇಜಾರಾಯಿತು. ಸರಿ ಆಯಿತು ಅಂತ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಬಿಡೋಷ್ಟಕ್ಕೆ ಆಲ್ರೆಡಿ 1:30 ಆಗಿಬಿಟ್ಟಿತ್ತು. 1:30ಗೆ ನಾವು ಊರಿಂದ ಹೊರಟ್ವಿ. ಊರಿಂದ ಬೆಂಗಳೂರಿಗೆ ಬರೋಷ್ಟಕ್ಕೆ ಆಲ್ರೆಡಿ 5 ಆಗಿಬಿಟ್ಟಿತ್ತು. ಮನೆಗೆ ಬಂದು ಲಂಚ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈ ನನ್ನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಶುಭ ದಿನ. ಹ್ಯಾವ್ ಅ ಗುಡ್ ಡೇ.